ರಾಮಯ್ಯ ಇನ್ಸ್ಟಿಟ್ಯೂಟ್ ರೋಡ್ ಟ್ರ್ಯಾಕ್ ವತಿಯಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಈ ಜಾಗಕ್ಕೆ ವಿಸಿಟ್ ಮಾಡಿದರೆ, ಸುಮ್ಮನೆ ವಿಸಿಟ್ ಮಾಡಿಲ್ಲ, ನಾವೆಲ್ಲ ವಿದ್ಯಾರ್ಥಿಗಳು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿ ಒಂದು 25 ಮೂಟೆ ಸಿಮೆಂಟ್ ಅನ್ನು ಕೂಡ ಇಲ್ಲಿಗೆ ತಗೊಂಡು ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ. ಸೊ ಎಲ್ಲ ಯುವಕರು ಈ ತರ ಮನ್ಸು ಮಾಡಿದ್ರೆ ಒಂದು ಸಮಾಜ ಸೇವೆಗೆ ಒಂದು ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಹೇಳ್ತಾರೆ ಈ ಆಶ್ರಮ ನಡೆಸೋರ್ಗೆ ಏನೋ ಬಿಡಪ್ಪ ಎಲ್ಲಿಂದನೋ ಬರುತ್ತೆ ಮಾಡ್ತಾರೆ ಅಂತ, ಬಟ್ ಅದರ ಶ್ರಮ ಪಡೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಇವತ್ತಿನ ಯೂತ್ಸ್ಗೆ ನಾವೆಲ್ಲ ಮಾಡ್ತಿರೋ ಕೆಲಸ ನೋಡಿ ಏನ್ ಅನ್ಸುತ್ತೆ, ಜೊತೆಗೆ ಸಮಾಜಕ್ಕೆ ನಿಮ್ಮಿಂದ ಏನ್ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀವಿ? ನಾವೆಲ್ಲರೂ ಜನಸ್ನೇಹಿ ಯೋಗೇಶ್ ಅವರ ಈ ನೂತನ ಕಟ್ಟಡ ನಿರ್ಮಾಣ ಪ್ರದೇಶಕ್ಕೆ ಬಂದಿದ್ದೀವಿ. ಇವ್ರು ಹೇಳ್ದಂಗೆ ಎಷ್ಟೊಂದ್ ಜನ ಅನ್ಕೊಬಹುದು ಪಬ್ಲಿಕ್ ಇಂದ ತುಂಬಾ ಸಪೋರ್ಟ್ ಬರುತ್ತೆ, ಯಾರಾದ್ರೂ ಬಂದು ಏನಾದ್ರೂ ದಾನ ಮಾಡ್ಬಿಟ್ಟು ಹೆಂಗಾದ್ರೂ ಬೆಳೀತಾರೆ ಅಂತ. ಬಟ್ ಅದನ್ನ ಕಟ್ಟದವ್ರಿಗೆ ಮಾತ್ರ ಆ ಶ್ರಮ ಗೊತ್ತಾಗುತ್ತೆ ಅಂತ ಹೇಳ್ತಾ ರೋಡ್ ಟ್ರ್ಯಾಕ್ ಕ್ಲಬ್ ಆಫ್ ರಾಮಯ್ಯ ಯೂನಿವರ್ಸಿಟಿ ವತಿಯಿಂದ ಇವತ್ತು ನಾವು ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ವಿದ್ಯಾರ್ಥಿಗಳ ವತಿಯಿಂದ ಸರ್, ಆಕ್ಚುಲಿ ಟ್ಯಾಗ್ ಲೈನ್ ಓದ್ತಾ ಇದ್ಯಲ್ಲ ಆಶ್ರಮದ ಮುಂದೆ, ನಾವಿರೋವರೆಗೂ ನೀವ್ ಯಾರು ಅನಾಥರಲ್ಲ ಅಂತ. ಸೊ ನಿಮ್ಮಂತ ಮಗ ಇದ್ರೆ ಯಾರು ಅನಾಥರಾಗಿರಕ್ ಸಾಧ್ಯನೇ ಇಲ್ಲ ಸರ್. ಅಂದ್ರೆ ಸಮಾಜ ಸೇವೆ ಮಾಡಿದವ್ರಿಗೆ ಕೊನೆಗೆ ಬಹುಮಾನ ಏನಪ್ಪಾ ಅಂದ್ರೆ ಅವಮಾನನೇ ಜಾಸ್ತಿ ಆಗುತ್ತೆ. ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಈಗ ನೀವೇ ನೋಡ್ತಾ ಇದ್ರಿ, ನೀವು ಬಂದಾಗ ನಾನು ಏನ್ ಕೆಲಸ ಮಾಡ್ತಾ ಇದ್ದೆ ನೀವೇ ಅದನ್ನ ಗಮನಿಸಿರ್ತೀರ. ಬಟ್ ಅದ್ರ ಶ್ರಮ ನಮ್ಗಷ್ಟೇ ಗೊತ್ತಿರುತ್ತೆ. ಬಟ್ ಸರ್ಕಾರದ ಯಾವುದೇ ಅನುದಾನಗಳಿಲ್ಲದೆ ಕೇವಲ ಜನ ಕೊಟ್ಟಂತ ಹಣದಲ್ಲಿ ಇವತ್ತು ಈ ಜಾಗ ಕೂಡ ಯಾವುದೋ ಸರ್ಕಾರದ ಗೋಮಾಳ ಜಾಗ ಅಲ್ಲ, ಅರ್ಥ ಮಾಡ್ಕೋಬೇಕು. ಜನ ಕೊಟ್ಟಂತ ₹1 ಹಣನ ಉಳಿಸಿ ಆ ದುಡ್ಡಲ್ಲೇ ಜಾಗವನ್ನ ಖರೀದಿ ಮಾಡಿ ಚಾರಿಟಿ ಹೆಸರು ರಿಜಿಸ್ಟರ್ ಮಾಡಿದೀನಿ ಅಲ್ವಾ, ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಕೆಲಸ ನಡೀತಾ ಇರೋದು, ನಮ್ಮ ಮನೆ ಕಟ್ತಾ ಇಲ್ಲ ನಾನು, ಸೊ ನಾನಿರೋದಕ್ಕೆ ಅರಮನೆ ಕಟ್ಕೋತಾ ಇಲ್ಲ, ಇಲ್ಲಿ ವಯಸ್ಸಾಗಿರೋರು ಇರೋದಕ್ಕೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಪೋರ್ಟ್ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಮುಖ್ಯವಾಗಿ ನೀವು ಇವತ್ತು ಇಲ್ಲಿ ವಿಸಿಟ್ ಮಾಡಿದ್ದು ಬಹಳ ಸಂತೋಷ. ನಿಮಗೆ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ವಿ, ನಾವು ರೋಡ್ ಟ್ರ್ಯಾಕ್ ಇಂದ ಇದು 3ನೇ ವರ್ಷ ನಾವು ನಡ್ಸ್ಕೊಂಡ್ ಬಂದಿರೋದು ನಮ್ಮ ರಾಮಯ್ಯದಲ್ಲಿ. ಆಚೆ ಕಡೆ ಆದ್ರೆ ಅದು ಎಷ್ಟೋ ವರ್ಷಗಳ ರೋಡ್ ಟ್ರ್ಯಾಕ್ ಇದೆ, ಒಂದು 60-100 ಕ್ಲಬ್ಸ್ ಇರ್ಬೋದು, ಅದ್ರಲ್ಲಿ ನಾವು ಒಬ್ರು. ಆಶ್ರಮದಲ್ಲಿ ವಾತಾವರಣ ನೋಡ್ಬೇಕಾದ್ರೆ ದೇವರಣೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಯ್ತು, ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಯ್ತು. ಇದು ವಾತಾವರಣ ಅದು ಇದಾಗಿರ್ಲಿ, ಅದು ಮಾಡಿರೋ ಅನುಕೂಲ, ಆ ದೇವ್ರ ಮುಂದೆಗಡೆ ಎಂಟ್ರಿ ಕೊಡ್ಬೇಕಾದ್ರೆ. ಇವಾಗ ನಾನು ಬಂದಾದ್ಮೇಲೆ ಅಣ್ಣ ನೀವು ಇರಲ್ಲ ಅಂತಾಗೂ ಬಂದಾದ್ಮೇಲೆ ನೋಡಿದೆ, ನೀವು ಕಷ್ಟ ಬೀಳ್ತಾ ಇದ್ದಿದ್ದು ನೋಡಿದೆ, ಇಲ್ಲಿ ನೀವೇ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದ್ದೀನಿ. ಹಂಗಾಗಿ ಇಲ್ಲಿ ನಾವಿವಾಗ ನಮ್ಮಲ್ಲೇ ನಾವು ಮಾತಾಡ್ತಾ ಇರ್ತೀವಿ, ಇಲ್ಲಿ ಯಾವ್ದೋ ಜಮೀನ್ ಲೈಕ್ ಇವಾಗ ಯಾರೋ ಕೊಟ್ಟಿರ್ತಾರೆ ಜಾಗ, ಅಣ್ಣ ಕಟ್ತಾ ಇರ್ಬೋದು, ಇಲ್ಲ ಯಾವ್ದೋ ದುಡ್ಡು ಅಂತ ನಾವು ಜನರಲ್ ಆಗಿ ಜನ ಮಾತಾಡ್ತಾ ಇರ್ತಾರೆ, ನಾವು ಕೇಳಿ ಬಯಸಿದೀವಿ. ಇವಾಗ ನೀವು ಹೇಳೋ ಮೇಲೆ ನಾನು ₹1 ಕೂಡಿಕೆ ತಗೊಂಡಿದ್ದೀನಿ ಅಂದ್ಮೇಲೆ ಅದಕ್ಕೆ ನಾವು ಯಾರ್ಸಪ್ ಹೇಳಬೇಕಣ್ಣ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಹಾಕಿ ಜನರ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ತೀವಿ. ಆಮೇಲೆ ಏನೋ ಲೈಕ್ ಅದು ಹೆಂಗೆ ಅಂದ್ರೆ ಏನೋ ದುಡ್ಡು ಮಾಡೋದಕ್ಕೇನೆ ಆಶ್ರಮಗಳು ಮಾಡಿರ್ತಾರೆ ಅಂತ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಜನಸ್ನೇಹಿ ಸಂಸ್ಥೆ, ಒಂದಷ್ಟು ಸಂಸ್ಥೆಗಳು ಆತರ ಅಲ್ಲ, ಕೆಲಸ ಮಾಡ್ತಿದ್ದಾರೆ. ಅವರು ಹಗಲು ರಾತ್ರಿ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ಈಗ 24 ಗಂಟೆ ಇಲ್ಲಿ ಶ್ರಮಿಸ್ತಾ ಇದೀವಿ. ಈ ಬರುವಾಗ ನಿಮ್ಗೆ ಅನ್ಸುತ್ತೆ ಇಲ್ಲಿ ಯಾಕೆ ಈ ಜಾಗ ತಗೊಂಡ್ರಪ್ಪ ಅಂತ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಬಿದ್ದಿರ್ಬೋದು. ನಾನು ಮುಖ್ಯವಾಗಿ ಬೀದಿಯಲ್ಲಿ ಬಿದ್ದಿರೋ ಅನಾಥರಿಗೆ ಮಾತ್ರನೇ ಆಶ್ರಯ ಕೊಡ್ತಾ ಇರೋದು ನಾವು. ಈಗ ನಾವು ಕೂಡ ಪೇಮೆಂಟ್ ಆಶ್ರಮ ಮಾಡಿ ಡೊನೇಷನ್ಸ್ ಅವರ ಮಕ್ಕಳ ಕೈಯಿಂದನೇ ತಗೋಬೋದಲ್ಲ. ಸೊ ಆ ಕೆಲಸ ಮಾಡ್ತಾ ಇಲ್ಲ, ನಾವು ನಿರ್ಗತಿಕರಿಗೆ ಆಶ್ರಯ ಕೊಟ್ಟಿರೋದು. ಸೊ ಇಂಥ ಒಂದು ಅದ್ಭುತವಾದಂತ ಕೆಲಸಕ್ಕೆ ನೀವೆಲ್ಲ ಬಂದು ಕೈ ಜೋಡಿಸಿದ್ದು ಬಹಳ ಸಂತೋಷ. ಎಲ್ಲರೂ ಇವತ್ತು 1 ಮೂಟೆ 2 ಮೂಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ರು 1 ಮೂಟೆ ಕೊಟ್ಟರು ಬಹಳ ಹೆಲ್ಪ್ ಆಗುತ್ತೆ. 25 ಮೂಟೆ ನೋಡಿ, ಅಲ್ಲಿ ಅಷ್ಟು ಪಿಲ್ಲರ್ಗಳಾಗ್ತಾ ಇದೆ. ಯಾವ ಪಿಲ್ಲರ್ ಒಂದು 5 ಪಿಲ್ಲರ್ ಎದಳ್ಬಹುದು, ಇಲ್ಲ 2 ಪಿಲ್ಲರ್ ಎದಳ್ಬಹುದು. ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ. ಇದು ಯಾವ್ದು ನಾನು ತಿನ್ನಕ್ಕಾಗಲ್ಲ ಅಥವಾ ಎತ್ಕೊಂಡು ಹೋಗಕ್ಕೂ ಆಗಲ್ಲ. ಸೂರ್ಯಚಂದ್ರ ಇರೋರ್ಗೆ ಇಲ್ಲಿ ಇರುತ್ತಾ? ಸೊ ಅಟ್ಲೀಸ್ಟ್ ವಯಸ್ಸಾದ್ಮೇಲೆ ನಿಮ್ಗೊಂದು ಅನ್ಸುತ್ತೆ, ನಾನೊಂದಿನ ವಿಸಿಟ್ ಮಾಡಿದ್ದೆ, ಇಲ್ಲಿ ಕಟ್ತಾ ಇದ್ರು, ಈ ಜಾಗಕ್ಕೆ ಹಾಕಿದಾರೆ ನಮ್ಗೆ 1 ಮೂಟೆ ಸಿಮೆಂಟ್ ಅಂತ ಒಂದು ಇರುತ್ತಲ್ವಾ. ಸೊ ಆ ಉದ್ದೇಶ ಅಷ್ಟೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಎಲ್ಲರೂ ಕಣ್ಣು ಕುಗ್ತಾ ಇದೆ. ಅದು ಅದನ್ನ ನಾನು ಹೆಂಗೆ ಹೇಳಕ್ ಆಗ್ತಾ ಇಲ್ಲ, ಕಣ್ಣು ಕುಗ್ತಾ ಇದೆ. ಹೆಂಗ್ ಮಾಡ್ತಾ ಇದಾರೆ, ಇವರೇ ತಗೊಂಡು ಹೆಂಗ್ ಮಾಡೋದಕ್ಕೆ ಸಾಧ್ಯ? ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಮಾಡೋ ಸೇವೆಗೆ ಒಂದು ಗೌರವ ಕೊಟ್ಬಿಟ್ರೆ ಸಾಕು. ಕೊನೆ ಉಸಿರೋಗುವಾಗ ಯಾರೋ ತೂಚಿ ಅಂದು ಸಾಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾವೇನಾದ್ರೂ ಮಾಡಿ ಉಳಿಸೋದ್ರೆ ಈ ಸಮಾಜದಲ್ಲಿ ಹೋದ್ಮೇಲೆ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ಬೇಕು, ನಮ್ಮ ಹೆಸರು ಇರಬೇಕು ಅನ್ನೋದು ನಮ್ಗೇನು ಆಸೆಗಳಿಲ್ಲ, ಉಪಯೋಗ ಆಗ್ಬೇಕು ನಾವು ಮಾಡೋದು. ಸೊ ಆ ನಿಟ್ಟಿನಲ್ಲಿ ಈ ಕೆಲಸ ನಡೀತಾ ಇದೆ. ಸೊ ಎಲ್ಲ ಯೂತ್ಸ್ ಅರ್ಥ ಮಾಡ್ಕೊಳ್ಳಿ, ಒಂದ್ಸತಿ ವಿಸಿಟ್ ಮಾಡಿ. ನಾನು ಒಂದಷ್ಟು ದಿನಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಸಾಕಷ್ಟು ವರ್ಷಗಳಿಂದ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಅದೆಲ್ಲ ಓದಿ ಬೇಜಾರಾಗಿದೆ. ಯಾಕೆ ಮಾಡಬೇಕು?
ನಾವು ನಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಂಡ್ರೆ ಸಾಕಲ್ಲ ಅನ್ಸುತ್ತೆ. ಬಟ್ ಒಳಗಿರೋ ಆತ್ಮ ಹೇಳುತ್ತೆ, ಯಾರೇ ಏನೋ ಹೇಳ್ಕೊಂಡ್ರೆ ನಿನಗೇನು ಮಗ, ನೀನ್ ಕೆಲಸ ಮಾಡು, ದೇವ್ರಿದಾನೆ ಅಂತ.